ಹಾಯ್ ಫ್ರೆಂಡ್ಸ್, ನಾವೀಗ ಸ್ಕ್ರೀನ್ ಮೇಲೆ ನೋಡುತ್ತಿರುವಂತಹ ವ್ಯಕ್ತಿ ಹೆಸರು BR ಶೆಟ್ಟಿ. ಇವರು ಮೂಲತಃ ಕರ್ನಾಟಕದ ಉಡುಪಿಯವರು. ಟೈಮ್ ಚೆನ್ನಾಗಿದ್ರೆ ನಾಯಿ ಸಹ ಸಿಂಹಾಸನ ಏರುತ್ತೆ. ಅದೇ ರೀತಿ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ರಾಜನೂ ಸಹ ನಾಯಿಗಿಂತ ಕೀಳಾಗ್ತಾನೆ. ಅದೃಷ್ಟ ಮತ್ತು ದುರಾದೃಷ್ಟ ಅಂದ್ರೆ ಏನು ಅಂತ ಈ ವಿಡಿಯೋಲಿ ನೋಡೋಣ. ಅದೃಷ್ಟ ಬಂದ್ರೆ ವ್ಯಕ್ತಿ ಹೇಗಿರ್ತಾನೆ ಮತ್ತೆ ಅವನ ಅದೃಷ್ಟ ಕೈ ಕೊಟ್ಟಾಗ ವ್ಯಕ್ತಿ ಹೇಗೆ ಆಗ್ತಾನೆ ಅಂತ ಈ ವಿಡಿಯೋಲಿ ನಾವು ನೋಡೋಣ. BR ಶೆಟ್ಟಿ ಅವರು ತನ್ನ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕೆಂಬ ಒಂದು ದೃಢವಾದ ಸಂಕಲ್ಪ ತೊಟ್ಟಿರ್ತಾರೆ. ಮೊದಲ ದಿನಗಳಲ್ಲಿ ಇವರಿಗೆ ಇದ್ದಂತಹ ವಿದ್ಯಾರ್ಹತೆಯ ಮೇರೆಗೆ ಇವರು ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ತೆರಳುತ್ತಾರೆ. ಈ ಜಾಗ ವ್ಯಾಪಾರಸ್ಥರಿಗೆ ಒಳ್ಳೆ ಬಿಸ್ನೆಸ್ ಪಾಯಿಂಟ್ ಆಗಿರುತ್ತದೆ. ಇವರು ಬರೀ $8 ಇಟ್ಟುಕೊಂಡು ಅವರು ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಬಂದಿರುತ್ತಾರೆ. ಒಂದು ಬಾರಿ ಅವರ ಫ್ರೆಂಡ್ಸ್ ಕೇಳುತ್ತಾರೆ, ಈ $8ಗಳಿಂದ ನೀನು ಏನು ಮಾಡಬಹುದು ಅಂತ. ಅದಕ್ಕೆ ಉತ್ತರ ಏನಾಗಿರುತ್ತದೆ ಗೊತ್ತಾ? ಅದಕ್ಕೆ ಉತ್ತರ, ನಾನು ಈ $8ಗಳಿಂದ ಮಿಲಿಯನ್ ಅನ್ನು ಸೃಷ್ಟಿಸುತ್ತೇನೆ ಎಂದು ಇವರ ಉತ್ತರವಾಗಿರುತ್ತದೆ. ಮೊದಲಿಗೆ ಶೆಟ್ಟಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಅಲ್ಲಿ ಕೆಲಸ ಮಾಡುತ್ತಾರೆ. ಅಲ್ಲಿ ಇವರ ಕೆಲಸ ಏನು ಅಂತ ಹೇಳಿದರೆ, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಇವರು ಮೆಡಿಸಿನ್ ಅನ್ನು ಸಪ್ಲೈ ಮಾಡುತ್ತಿರುತ್ತಾರೆ. ಅಲ್ಲಿ ಇವರ ಪರಿಸ್ಥಿತಿ ಹೇಗಿರುತ್ತದೆ ಗೊತ್ತಾ? ಮುಂಜಾನೆ ಧರಿಸಿದ ಬಟ್ಟೆಯನ್ನು ಸಂಜೆ ಮನೆಗೆ ತೆರಳಿ ಒಗೆದು ಮತ್ತೆ ಅದೇ ಬಟ್ಟೆಯನ್ನು ಧರಿಸುವಂತಹ ಪರಿಸ್ಥಿತಿ ಇರುತ್ತದೆ. ಇವರ ವ್ಯಾಪಾರವೇನೋ ಚೆನ್ನಾಗಿಯೇ ನಡೆಯುತ್ತಿರುತ್ತದೆ. ಕೇವಲ 1 ವರ್ಷದಲ್ಲಿ ಇವರಿಗಿರುವಂತಹ ಸಾಲವನ್ನೆಲ್ಲ ಇವರು ತೀರಿಸುತ್ತಾರೆ. 1975ರಲ್ಲಿ 2 ರೂಮ್ ಅಪಾರ್ಟ್ಮೆಂಟ್ ಅಲ್ಲಿ ಇವರು ಹೊಸ ಕ್ಲಿನಿಕ್ ಓಪನ್ ಮಾಡುತ್ತಾರೆ. ಅದಕ್ಕೆ ನ್ಯೂ ಮೆಡಿಕಲ್ ಸೆಂಟರ್ NMC ಅಂತ ಹೆಸರು ಸಹ ಇಡುತ್ತಾರೆ. ಈ ಕ್ಲಿನಿಕ್ಗೆ ಫಸ್ಟ್ ಡಾಕ್ಟರ್ ಇವರ ವೈಫ್ ಆಗಿರುತ್ತಾರೆ. ಇವರ ಹೆಸರು ಚಂದ್ರಕುಮಾರಿ ಶೆಟ್ಟಿ. ಕೆಲಸಗಾರರಿಲ್ಲದ ಕಾರಣ ಶೆಟ್ಟಿ ಅವರೇ ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ಕೆಲಸ ಮಾಡುತ್ತಿರುತ್ತಾರೆ. ಕ್ಲಿನಿಕ್ನ ಎಲ್ಲ ಚಿಕ್ಕ ಚಿಕ್ಕ ಕೆಲಸಗಳನ್ನು ಇವರೇ ನಿಭಾಯಿಸುತ್ತಿರುತ್ತಾರೆ. ಚಿಕ್ಕ NMC ಕ್ಲಿನಿಕ್ ಮುಂದೊಂದು ದಿನ NMC ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿ ಬೆಳೆಯುತ್ತದೆ. 45 ಬ್ರಾಂಚ್ಗಳನ್ನು ತೆರೆಯುತ್ತಾರೆ. ಹಾಗೆ 2000 ಡಾಕ್ಟರ್ಸ್ಗಳಿಗೆ ಕೆಲಸ ಕೊಡುತ್ತಾರೆ. 2012ರ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ IPO ನಲ್ಲಿ NMC ಸ್ಟಾಕ್ ಎಸ್ಟಾಬ್ಲಿಷ್ ಆಗುತ್ತದೆ. ಇವರ ಕಂಪನಿ $117 ಮಿಲಿಯನ್ ಗಿಂತಲೂ ಹೆಚ್ಚು ಲಾಭವನ್ನು ಕೊಡುತ್ತದೆ. 1980ರಲ್ಲಿ ಇವರು ಹೊಸ ಬಿಸಿನೆಸ್ ಕಡೆ ಗಮನ ಹರಿಸುತ್ತಾರೆ. ಆ ಬಿಸಿನೆಸ್ ಯಾವುದೆಂದರೆ ಬ್ಯಾಂಕಿಂಗ್ ಬಿಸಿನೆಸ್ ಆಗಿರುತ್ತದೆ. ಆ ಬಿಸಿನೆಸ್ಗೆ ಇವರು ಇಟ್ಟಂತಹ ಹೆಸರು UAE ಎಕ್ಸ್ಚೇಂಜ್. ಬೇರೆ ಬ್ಯಾಂಕ್ಗಳಿಗೆ ಕಂಪೇರ್ ಮಾಡಿದರೆ ಇವರ ಬ್ಯಾಂಕ್ನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ROI ತುಂಬಾನೇ ಕಡಿಮೆ ಇರುತ್ತದೆ. 850 ಬ್ರಾಂಚ್ಗಳನ್ನು 31 ದೇಶಗಳಲ್ಲಿ ಸ್ಥಾಪನೆ ಮಾಡುತ್ತಾರೆ. ಹಾಗೆಯೇ ಮೆಡಿಸಿನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯನ್ನು ತೆರೆಯುತ್ತಾರೆ. ವಿಶ್ವದ ಎಲ್ಲಾ ಕಡೆ ಇವರ ಫಾರ್ಮಾದಿಂದ ಮೆಡಿಸಿನ್ ಸಪ್ಲೈ ಆಗುತ್ತಿರುತ್ತದೆ. ಇವರ ಬಿಸಿನೆಸ್ ಭಾರತದ ಎಲ್ಲಾ ರಾಜ್ಯಗಳಿಗೂ ವ್ಯಾಪಿಸುತ್ತದೆ. ಹೆಸರಾಂತ ಹಾಸ್ಪಿಟಲ್ಗಳನ್ನು ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಖರೀದಿಸುತ್ತಾರೆ. ಇವರಿಗೆ ಸಂಬಂಧವಿಲ್ಲದ ಎಲ್ಲಾ ಬಿಸಿನೆಸ್ಗೂ ಇವರು ಇನ್ವೆಸ್ಟ್ ಮಾಡುತ್ತಾ ಹೋಗುತ್ತಾರೆ. ಇದರಿಂದ ಇವರಿಗೆ ಸಾಲದ ಹೊರೆ ಹೆಚ್ಚಾಗುತ್ತಿರುತ್ತದೆ. ಇವರಿಗೆ ಬುರ್ಜ್ ಖಲೀಫಾದಲ್ಲಿ 2 ಓನ್ ಫ್ಲಾಟ್ಗಳಿರುತ್ತವೆ. ಓಡಾಡುವುದಕ್ಕೆ ರೋಲ್ಸ್ ರಾಯ್ಸ್ ನಂತಹ ಹಲವು ಕಾರ್ಗಳಿರುತ್ತವೆ. ಮತ್ತೆ ಓನ್ ಜೆಟ್ ಸಹ ಇವರು ಹೊಂದಿರುತ್ತಾರೆ. ಇವರು ಮಾಡಿದಂತಹ ಸಾಧನೆಗಳಿಗೆ ಇವರಿಗೆ ಪದ್ಮಶ್ರೀ ಮತ್ತು ಇನ್ನಿತರ ಪ್ರಶಸ್ತಿಗಳು ಸಹ ಇವರಿಗೆ ದೊರಕಿದೆ. ಎಲ್ಲವೂ ಒಳ್ಳೆ ರೀತಿಯಲ್ಲೇ ಹೋಗುತ್ತಿರುತ್ತದೆ. ಅದು ಆಗಸ್ಟ್ 7, 2019ನೇ ಇಸವಿಯವರೆಗೂ ಮಾತ್ರ. ಟ್ವಿಟರ್ನಲ್ಲಿ ಮಡಿ ವಾಟರ್ ಎಂಬ ರಿಸರ್ಚ್ ಸಂಸ್ಥೆ ಒಂದು ಟ್ವೀಟ್ ಮಾಡುತ್ತದೆ. ಆ ಟ್ವೀಟ್ ಏನಾಗಿರುತ್ತದೆ ಎಂದರೆ, ಲಂಡನ್ ಲಿಸ್ಟೆಡ್ ಫರ್ಮ್ ಬಗ್ಗೆ ಒಂದು ಸ್ಕ್ಯಾಮ್ ಮಾಹಿತಿ ಇದೆ ಎಂದು. ಕೆಲವು ದಿನಗಳ ಬಳಿಕ ಮಡಿ ವಾಟರ್ ರಿಸರ್ಚ್ ಸಂಸ್ಥೆ ಟ್ವೀಟ್ ಮಾಡುತ್ತದೆ, NMC ಕಂಪನಿಯು ದೊಡ್ಡ ಸ್ಕ್ಯಾಮ್ ಅನ್ನು ಮಾಡಿದೆ ಎಂದು. ಆ ಸ್ಕ್ಯಾಮ್ ಏನೆಂದರೆ, NMC ಹೆಲ್ತ್ ಕಂಪನಿಯ ಸಾಲ $6.6 ಬಿಲಿಯನ್ ಇರುತ್ತದೆ. ಆದರೆ NMC $2.1 ಬಿಲಿಯನ್ ತೋರಿಸಿರುತ್ತದೆ. ಸಾಲದ ಹೊರೆ ಹೆಚ್ಚಾದ ಕಾರಣ ಸ್ಟಾಕ್ ಅನ್ನು ಮ್ಯಾನಿಪುಲೇಷನ್ ಮಾಡಿರುತ್ತಾರೆ. ಟ್ವೀಟ್ ಹೊರಬಂದ ನಂತರ ಇನ್ವೆಸ್ಟರ್ಸ್ ತಮ್ಮ ಹೋಲ್ಡಿಂಗ್ಸ್ ಅನ್ನು ಎಕ್ಸಿಟ್ ಮಾಡುತ್ತಾರೆ. ಅಕೌಂಟ್ ಮ್ಯಾನಿಪುಲೇಷನ್ ಮಾಡಿದ್ದಕ್ಕಾಗಿ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ NMC ಯನ್ನು ಬ್ಯಾನ್ ಮಾಡುತ್ತದೆ. ಇವರಿಗೆ ಇದ್ದಂತಹ 12,000 ಕೋಟಿ ಸಾಮ್ರಾಜ್ಯ ಬರೀ 74 ರೂಗಳಿಗೆ ಬೀಳುತ್ತದೆ. ಇವರು ಮಾಡಿದಂತಹ ಒಂದು ಮೋಸ ಮತ್ತು ಒಂದು ಟ್ವೀಟ್ ನಿಂದ ಇಡೀ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಗುತ್ತದೆ. ಇವರಿಗೆ ಇದ್ದಂತಹ ಎಲ್ಲಾ ಆಸ್ತಿಯನ್ನು UAE ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳುತ್ತದೆ. ಅದಕ್ಕೆ ಹೇಳುವುದು, ಸ್ವಲ್ಪ ಹುಷಾರು ತಪ್ಪಿದರೆ ಎಂತಹ ಅನಾಹುತಕ್ಕೆ ಕಾರಣವಾಗುತ್ತದೆ ಎಂದು. ಈ ವಿಡಿಯೋ ನೋಡಿದ ಮೇಲೆ ನೀವು ಸಹ ಹುಷಾರಾಗಿರಿ. ಇನ್ನಷ್ಟು ಒಳ್ಳೆಯ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.